ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ನ ಸುರಭಿ ವಿಷ್ಣು ಯೂಟ್ಯೂಬ್ ಚಾನಲ್. ಸೊ ರೆಡಿಯಾಗಿದ್ದೀವಿ. ಎಲ್ಲಿಗೆ ಅಂತೀರಾ? ಇವತ್ತು ನಾವು ಈವ್ನಿಂಗ್ ನಮ್ಮ ಅಜ್ಜಿ ಮನೆ, ಅಂದರೆ ನಮ್ಮ ಮಮ್ಮಿಯವರ ಅಮ್ಮನ ಮನೆ, ನಮ್ಮ ಮಾಮ ಅವ್ರ ಮನೆಗೆ ಊರು ಜಾತ್ರೆ ಇದೆ. ಸೊ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರ ಅನಿಸುತ್ತೆ, ತಾವರೆಕೆ ಊರ ಜೊತೆ 32 ಹಳ್ಳಿ, ಮ್ಯಾಕ್ಸಿಮಮ್ 34, 32 ಒಂದೇ ಸಲ ನಡೆಯುತ್ತೆ ಜಾತ್ರೆ. ಸೊ ನಮ್ಮ ಮಮ್ಮಿ ತವ್ರ ಮನೆ ಬಂದು ಚಿಕ್ಕಣ್ಣನ ಪಾಳ್ಯ. ಸೊ ಅಲ್ಲೂ ಕೂಡ ಹಬ್ಬ ಇವತ್ತು. ಸೊ ಹೋಗೋಣ ಬನ್ನಿ, ಹೆಂಗಿರುತ್ತೆ ಜಾತ್ರೆ ಏನು ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂತ ಫ್ಯಾಮಿಲಿ ಜೊತೆ, ಮತ್ತು ಕಾಮೆಂಟ್ ಮಾಡಿ. ಫುಲ್ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ ಗೈಸ್. ಹಂಗೆ ಮೀಶೋದಲ್ಲಿ ಒಂದು ಹೋಮ್ಲಿ ಎಸೆನ್ಷಿಯಲ್ ಸ್ವಲ್ಪ ಐಟಮ್ಸ್ಗಳನ್ನ ತರಿಸಿದ್ದೀನಿ. ಅಂದರೆ ನನಗೆ ಯೂಸ್ಫುಲ್ ಆಗುವಂಥದ್ದು ತರಿಸಿದ್ದೀನಿ. ನಿಮಗೂ ಇದು ಯೂಸ್ಫುಲ್ ಆಗ್ಬೋದು ಅಂದ್ಬಿಟ್ಟು ವಿಡಿಯೋದಲ್ಲಿ ಹಾಕಿದ್ದೀನಿ. ನೋಡಿ, ನಿಮಗೂ ಇಷ್ಟ ಆದರೆ ಅದ್ರದ್ದು ಏನು ಪ್ರೈಸ್ ಇರುತ್ತೆ ಎಲ್ಲ ಹಾಕಿರ್ತೀನಿ. ನೋಡಿ, ಚೆಕ್ ಮಾಡಿ. ಮೀಶೋದಲ್ಲಿ ನೀವು ಬೇಕು ಅಂದರೆ ಆರ್ಡರ್ ಮಾಡ್ಕೊಳ್ಳಿ ಗೈಸ್. ಮೀಶೋದಿಂದ ಕೆಲವೊಂದು ಮನೆಗೆ ಐಟಮ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಅದರದ್ದು ಪ್ರೈಸು ಡೀಟೇಲ್ಸ್ ಪಕ್ಕದಲ್ಲೇ ಫೋಟೋ ಹಾಕ್ತೀನಿ, ನೀವು ಬೇಕಂದರೆ ಬೈ ಮಾಡ್ಬೋದು. ಸೊ ಇದು ಬ್ರಷ್ ಇರೋದು ಚೆನ್ನಾಗೈತೆ ಗೈಸ್, ಯೂಸ್ ಮಾಡಿದ್ದೀನಿ. ಅಂದರೆ ವಾಶ್ರೂಮಲ್ಲಿ ಇರ್ತೀವಲ್ಲ, ಅಲ್ಲಿ ಸೊಳ್ಳೆ, ನೊಣ ಮತ್ತು ಸ್ವಲ್ಪ ಬ್ಯಾಕ್ಟೀರಿಯಾಗಳೆಲ್ಲ ಇದಾಗಬಾರ್ದು ಅಂದ್ಬಿಟ್ಟು ಬ್ರಷ್ಷಿಗೆ ಅಂತ ಅಂದ್ಬಿಟ್ಟು ಈ ಥರ ಬಾಕ್ಸ್ ಥರ, ಅದಕ್ಕೆ ಲಾಕ್ ಥರ ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ, ಯೂಸ್ ಮಾಡ್ತಾಯಿದ್ದೀನಿ. ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ನೆಕ್ಸ್ಟು ಈ ಬ್ಯಾಂಗಲ್ಸು ಅದೆಲ್ಲ ಸ್ಟೋರ್ ಮಾಡೋದಕ್ಕೆ ಅಂದ್ಬಿಟ್ಟು, ಅಥವಾ ಬ್ಯೂಟಿ ಪ್ರಾಡಕ್ಟ್ಸು ನಿಮಗೆ ಯಾವುದು ನೆಸೆಸಿಟಿ ಇದೆಯೋ. ನಾನು ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿದಾಗ ಮಿರರ್ದೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಸೊ ಅದಕ್ಕೆ ಆರ್ನಮೆಂಟ್ಸ್ಗಳನ್ನೆಲ್ಲ ಇಡೋದಕ್ಕೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಇದು ಅಷ್ಟೇ, ನೀವು ಇಯರಿಂಗ್ಸು ಪಾರ್ಟಿಷನ್ ಕೊಟ್ಟಿರ್ತಾರೆ, ಚಿಕ್ಕದಾಗಿ ದೊಡ್ಡದಾಗಿ ನಾವು ಮಾಡಿಕೊಂಡು ಇಯರಿಂಗ್ಸು ಕ್ಲಿಪ್ಸ್ಗಳನ್ನೆಲ್ಲ ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು. ಸೊ ನನಗೆ ಅವಶ್ಯಕತೆ ಇತ್ತು, ಇವಾಗ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಿದ್ನಲ್ಲ, ಹಂಗೆ ಈಗ ತೊಗೊಂಡ್ರೆ ಎಲ್ಲ ಜೋಡಿಸ್ಕೊಳ್ಬೋದು ಅಂದ್ಬಿಟ್ಟು ಸೊ ನಾನು ಆರ್ಡ್ರ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಇವಾಗ. ಸೊ ಇದೊಂದು ವಾಶ್ರೂಮಿಗೆ ಬೇಕಿತ್ತು ನನಗೆ, ಸೊ ತರಿಸ್ಕೊಂಡಿದ್ದೀನಿ. ಇದು ಸಹ ಕ್ವಾಲಿಟಿ ಚೆನ್ನಾಗಿದೆ. ಪ್ರೈಸ್ ನೋಡ್ಬೋದು, ಎಲ್ಲ 150 ಒಳಗಡೆನೇ ಇದೆ. ಹಾಗಾಗಿ ಡಾಕ್ಟ್ರ್ ಹಂಗೆ ಮಗನ ಸೂಜಿ ಕೊಡೋದು, ಡಾಕ್ಟ್ರ್ ಹಂಗೆ ಸೂಜಿ ಕೊಡೋದು ಅಂತ ಕೊಡ್ತಾರೆ. ಹೆಂಗಪ್ಪ ಸೂಜಿ ಕೊಡೋದು ಡಾಕ್ಟ್ರಿಗೆ? Okay, bye. Okay, bye. See you. Papa. ಡ್ರೆಸ್ಸೇ ಚೇಂಜ್ ಮಾಡಿಬಿಟ್ಟೆ, ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ಡ್ರೆಸ್ ಹಾಕ್ಕೊಂಡೆ. ಸೊ ಹೋಗ್ಬೇಕಾದ್ರೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಏನದು? ಶೂಸಾ? ಮುದ್ದು ಟುಮ್ಮ ಹೋಯುತ್ತೆ. ನನ್ನ ಮಗನ ನಾನು ಕರಿ, ಹೆಂಗೆ ಯಾಕೋ ಕರಿತೀನಿ ನೀನು? ಆಹಾ, ನೋ, ನಿಂಗೆ ನೋ. ಗೈಸ್, ಹಬ್ಬ ಹತ್ರ ಜಾತ್ರೆ ವೈಬ್ಸ್ ಅಂದ್ರೇ ಲೈಟಿಂಗ್ಸು. ಸೊ ನಾವು ಒಣಗ್ನಟ್ಟಿಂದ ಒಳಗಡೆ ಹೋಗ್ತಾಯಿದ್ದೀವಿ. ಸೊ ಚೆನ್ನಾಗೆಲ್ಲ ಲೈಟಿಂಗ್ಸ್ ಮಾಡಿದರು. ಇದು ಬಂದು ಒಣಗ್ನಟ್ಟಿ. ನೆಕ್ಸ್ಟ್ ನಾನು ಇವಾಗ ಎಲ್ಚುಗುಪ್ಪೆ ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಇಲ್ಲೂ ಎಲ್ಲ ಲೈಟಿಂಗ್ಸ್ ಹಾಕಿದ್ರು. ಇಲ್ಲಿ ಗ್ರಾಮ ದೇವತೆದು ದೇವಸ್ಥಾನ ಇದೆ. ಅದೇ ಮಾರ್ನಿಂಗಿಗೆ ಮಡ್ಲಕ್ಕಿಗೆ ಬರುತ್ತೆ ಊಟ ಆದ ನೆಕ್ಸ್ಟ್ ಡೇಗೆ. ಸೊ ಚೆನ್ನಾಗಿತ್ತು ಗೈಸ್, ವೈಬ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ನೋಡೋಣ ಹಬ್ಬ ಎಲ್ಲ ಏನು ತಯಾರಿ ನಡೀತಿದೆ, ಹೋಗಿ ನೋಡೋಣ ಬನ್ನಿ. ನೋಡಿದೆ ಬೇಬಕ್ಕ
ಇವ್ರಿಗೆಲ್ಲ ಶೈ ಜಾಸ್ತಿ, ನೀನಾದರೂ ಮಾತಾಡು. ಹೌದಾ ಗೈಸ್, ಇಲ್ಲೆಲ್ಲ ಒಬ್ಬಟ್ಟು ಪ್ರಿಪ್ರೇಷನ್ ನಡೀತಾ ಇದೆ. ಫುಲ್ಲು ಹಿಂದಿನ ದಿನ ನೈಟು ಒಬ್ಬಟ್ಟು, ನೆಕ್ಸ್ಟ್ ಡೇ ನೋಡಿದ್ರೆ ಬಾಡೂಟ. ಸೊ ಎಲ್ಲ ಊಟ ಮಾಡ್ತಾಯಿದ್ದಾರೆ. ಚೆನ್ನಾಯ್ತಾ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಮಾರ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಂದೆ. ಇನ್ನು ಮಲಗಿದ್ದಾಳೆ. ಬಿಟ್ಟು ಭಯ, ಕೆಳಗಡೆ ಹೋದರೆ ಹತ್ತು ಬಿಟ್ರೆ ಕೇಳಿಸಲ್ಲ ಅಂದ್ಬಿಟ್ಟು ಸೊ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಟಿಫನ್ ಬಂದು ಬಿರಿಯಾನಿ ಮಾಡ್ತಾಯಿದ್ದಾರೆ. ದಮ್ ಕಟ್ಟಿದ್ದಾರೆ ಬಿರಿಯಾನಿನ. ಸೊ ಎಲ್ರಿಗೂ ಹೊಟ್ಟೆ ಹಸಿತೈತೆ. ಫಸ್ಟ್ ಹೋಗಿ ಬಿರಿಯಾನಿ ತಿನ್ನೋದೇನೆ. ದೊಡ್ಡಮ್ಮ ಬಚ್ಚ ಕಾಫಿ ಕುಡಿಬೇಕು. ನಾನು ಕಾಫಿ ಕುಡಿಬೇಕು. ಕಾಫಿ ಬೇಕಾ? ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಓನು ಹೀಗಿದ್ರಾ? ಬಿರಿಯಾನಿ ರೆಡಿ ಗೈಸ್. ಆಂಟಿ ಚೆನ್ನಾಯ್ತಾ? ಸೂಪರಾ? ಫಸ್ಟ್ ರೌಂಡ್ ಊಟ ನಮ್ಮ ದೊಡ್ಡ ಮಾಮವ್ರ ಮನೇಲಿ. ನೆಕ್ಸ್ಟ್ ಇವರು 2ನೇ ಟ್ರಿಪ್ ಊಟ ಮಾಡ್ತಾಯಿದ್ದೀವಿ ಎಲ್ಲರೂ. ಸೊ ಇದು ನಮ್ಮ 3ನೇ ಮಾಮವ್ರ ಮನೇಲಿ ಮಾಡ್ತಾಯಿದ್ದೀವಿ. 2 ಅಕ್ಕಪಕ್ಕನೇ ಇದೆ, ಸ್ವಲ್ಪ ಒಂದು 200 ಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ. ಸೊ ಇವತ್ತು 3 ಮನೇಲಿ ಊಟ ಗೈಸ್. 3 ಮನೇಲಿ ಊಟ ಅಂದರೆ ಇನ್ನೊಬ್ಬರು ಮಾಮ ಇದ್ದಾರೆ ಎದುರುಗಡೆ, ಅಂದರೆ ನಮ್ಮ ಮಮ್ಮಿಯವರ ದೊಡ್ಡಪ್ಪನ ಮಗ. ನಮಗೆ ಸ್ವಂತ ಮಾಮಂದಿರು ಬಂದು 5 ಜನ ಇದ್ದಾರೆ ಗೈಸ್. ಒಂದು ಟ್ರಿಪ್ ಊಟ ಆಯಿತು. ಇನ್ನೊಂದು ಟ್ರಿಪ್ಪು ಇನ್ನೊಂದು ಮಾವರ ಮನೆಗೆ ಮಾಡಬೇಕು. ದೊಡ್ಡ ಮಾಮವ್ರ ಮನೆಗೆ ನೆನ್ನೆಯಿಂದ ಹೋಗಿರಲಿಲ್ಲ. ಸೊ ಅವ್ರ ಮನೆಗೆ ಹೋಗಿ ಫಸ್ಟ್ ಊಟ ಮಾಡ್ಕೊಂಡ್ಬಿಟ್ಟೆ. ಸೊ ಇಲ್ಲಿ ನಿಧಾನಕ್ಕೆ ಮಾಡೋಣ ಅಂದ್ಬಿಟ್ಟು ಓಕೆ ಗೈಸ್, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ತಂಗಿ ಇವಾಗ ಬಂದವಳೆ, ಕಾಲೇಜ್ ಮುಗಿಸ್ಕೊಂಡಾಳೆ, ಟೆಸ್ಟ್ ಅಂತೆ. ಮಾಡೋದು ಇವರಿಲ್ಲ ಅಂದ್ಬಿಟ್ಟು ನನಗೆ ಎನರ್ಜಿನೇ ಇರಲಿಲ್ಲ ಗೈಸ್ ಇಷ್ಟೊತ್ತಕ್ಕ ಬ್ಲಾಗ್ ಮಾಡೋದಕ್ಕೆ. ಅದಕ್ಕೆ ಕಾಯ್ಕೊಂಡು ಕೂತಿದ್ದೆ. ನೋಡಿ ಗೈಸ್, ಬ್ಯಾಕ್ಗ್ರೌಂಡ್ ವಾಯ್ಸ್ ಅದೇನು ಕೆಲ್ಸಿದೆ, ಗಿಜ ಅಂತೈತೆ. ಗೊತ್ತಿಲ್ಲ ಅದೆಷ್ಟು ಕ್ಲಾರಿಟಿ. ಊಟ ಒಂದು ಮನೇಲಾಯಿತು, ಇನ್ನೊಂದು ಮನೇಲಿ ಮಾಡಬೇಕು. ಬಾಯ್. ಡ್ರೆಸ್ ತಂದಿದ್ಯಾ ಗೈಸ್? ಇದು ನಮ್ಮ ಮಾಮರ ಮನೇಲಿ ಮತ್ತೆ ಸೆಕೆಂಡ್ ಟ್ರಿಪ್ ಊಟ. ಇನ್ನೊಬ್ಬರು ಮಾಮ, 3ನೇ ಮಾಮ ಮನೇಲಿ. ಸೊ ಅಂದರೆ ನಾನು ಚಿಕನ್ ಅಷ್ಟೇ ತಿನ್ನೋದ್ರಿಂದ ಅಷ್ಟು ನನಗೆ ಹೆವಿ ಅನಿಸಲ್ಲ. ಸೊ ನಾರ್ಮಲಾಗಿ ಯಾರ ಮನೇಲೂ ನಾನು ಅನ್ನನೇ ಊಟ ಮಾಡಿಲ್ಲ, ಬರೀ ಮುದ್ದೆ ತಿಂದಿದ್ದೀನಿ, ಸ್ವಲ್ಪ ಮುದ್ದೆ, ಚಿಕನ್. ಗೈಸ್, ನಾವು ಎಷ್ಟು ನಗ್ತಾಯಿದ್ದೀವಿ ಅಂದರೆ ವೀಡಿಯೋ ಮಾಡೋಕೆ ಕೊಟ್ವಿ, ಎಲ್ಲ ಜನ ಬರ್ತಾಯಿದ್ದಾರೆ. ನಮಗೂ ಸ್ವಲ್ಪ ಶೈ ಇರುತ್ತಲ್ಲ ಈ ಬ್ಲಾಗ್ ಮಾಡಬೇಕಾದ್ರೆ, ಜನದ ಮಧ್ಯೆ ಮಾತಾಡೋಕ್ಕೆ. ಫುಲ್ ಎಲ್ಲ ಬಿದ್ದು ನಗ್ತಾಯಿದ್ವಿ. ಅದರಲ್ಲಿ ನನಗೆ ನಗು ಬರ್ತಾಯಿದೆ ಫುಲ್ಲು. ಏನು ವಿಡಿಯೋ ಮಾಡ್ತಾ ಇದೀಯಾ? ಕ್ಯಾಮ್ರಾಮನ್ ಎಲ್ಲ ಕೈ ಇಟ್ಕೊಂಡು ಬಾಡೂಟ ಆಯಿತು, ತಿಂದೆಲ್ಲ ಹಾಗೆ ಕಟ್ಟೆ ಒಂದು ಸ್ವಲ್ಪ ಹಾಕ್ಕೊಂಡು ಇಲ್ಲೊಂದು ತೊಗೊಂಡು ಎಲ್ಲ ಖಾಲಿ ಮಾಡಿದ್ದೀವಿ. ಅವ್ರ ತಟ್ಟೆಗೆ ಒಂದೇ ಒಂದು ಪೀಸ್ ಐತೆ. ಅದೇ ಮಕ್ಕಳು ಖಾಲಿ ಮಾಡಕ್ಕ ತೋರಿಸಿ ಊಟ ಆದ್ಮೇಲೆ ಸಿಗ್ತದೆ. ರೈಸ್ ತಿಂದ್ಬಿಟ್ಟು ಉಳ್ಳಾಡ್ತಾ ಇದ್ದೀವಿ. ಇವಳ್ದೇನೋ ಒಂದೇ ಟ್ರಿಪ್ ಆಗಿದ್ದು, 2 ಟ್ರಿಪ್ ಆಯಿತು. ಎಷ್ಟೇ ಲೇಟಾಗಿ ತಿಂದರೂ ನಾನ್ ವೆಜ್ ಹೆವಿನೇ ಅನಿಸುತ್ತೆ. ಸೊ ಮತ್ತು ಏನು ಸಮಾಚಾರ?
ಬಿಸಿಲು ಬೀಳ್ತೈತಾ? ಓಕೆ ಗೈಸ್, ಜಾತ್ರೆ ಕರ್ಕೊಂಡೋದ್ರೆ ಅಲ್ಲೂ ವೀಡಿಯೋ ಮಾಡ್ತೀನಿ. ಇಲ್ಲಾಂದರೆ ನಮ್ಮದೇ ತರಲೆಗಳಿರುತ್ತೆ. ನಾಳೆ ಎಷ್ಟು ಗಂಟೆ ಹೋಯ್ತಾ? ಇವತ್ತೇ ಹೋಯ್ತಾ? ನಾಳೆ ಟೆಸ್ಟ್ ಕೊಟ್ಟಿದ್ದೆ CM ಕಾಲೇಜ್ ಕೇಸರಿಗೆ. ಯಾವಾಗಲೂ ಹೋಗ್ಬಿಟ್ಟೆ ಜಾತ್ರೆ ಟೈಮಲ್ಲೇ ಎಕ್ಸಾಮು. ನಮ್ಗಳಿಗೂ ಅಷ್ಟೇ ಸ್ಕೂಲಲ್ಲಿ ಇದ್ದಾಗ ಯಾವಾಗಾದ್ರೂ ಜಾತ್ರೆ ಟೈಮ್ಗೆ ಎಕ್ಸಾಮು. ಸೇಮ್ ಬೋರ್ ಡೇಸ್ ಸ್ಕೂಲ್ಗಳಿಗೆಲ್ಲ ಹೇಳ್ಬೇಕು ಡೇಸ್. ಜಾತ್ರೆಗೆ ಒಂದೊಂದಿನ ರಜೆ ಕೊಟ್ಬಿಡಿ ಅಂತ. ಗೈಸ್, ನಮ್ಮ ಅಕ್ಕ ಮಧ್ಯಾಹ್ನ ಬಂದವ್ರೆ. ಇಬ್ರದ್ದು 2 ಮನೆದಾಯ್ತು. ಮೂರನೇ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ ಜಾಗ ಇಲ್ಲ, ಏನು ಮಾಡೋದು? ತೋರಿಸ್ಬೇಕು. ಬೇಜಾರು ಮಾಡ್ಕೊಂಬರ್ತಾರೆ. ಲಾಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿರಲಿಲ್ಲ. ಲಾಸ್ಟ್ ಟೈಮ್ ಹೇಳಿದರು ವಿಸಿಟ್ ಮಾಡೋಕ್ಕೂ ಹೋಗೋಕ್ಕಾಗಿರಲಿಲ್ಲ. ಅಟ್ಲೀಸ್ಟ್ ಈ ಸಲನಾದರೂ ಹೋಗಿ ಒಂಚೂರು ಊಟ ಮಾಡ್ಕೊಬರೋಣ, ಎಷ್ಟಾಗುತ್ತೆ ಅಷ್ಟು. ಸೊ ನೋಡಿ, ಅವ್ರದ್ದು ಎಲ್ಲರದ್ದು 2 ಮನೆ ಆಗೈತೆ. ಎಲ್ಲರದ್ದು ಇವಾಗ ಟೋಟಲಿ 3ನೇ ಮನೆ. ಅದೇ ನಮ್ಮ ಮಾಮವ್ರ ಮನೆ. ಮ್ಯಾಂಗೋ ಬಿಟ್ಟೈತಾ? ವಾವ್, ಇನ್ನು ಸಣ್ಣದು. ನಾವು ಇದನ್ನು ಬಿಡ್ತಿರ್ಲಿಲ್ಲ. ಹಂಗೆ ಬಂದು ಹಂಗೆ ತೊಟಕಾತಿಲ್ವ? ಯಾವ್ದು ಹೇಳಿನಿ ಸುಮ್ಮನೆ ಹಂಗೆ ಪಾಪ ಎದ್ಬಿಟ್ಟು ಅಂತ ಹಂಗೆ ಉಳ್ಕೊಂಡಿದ್ದೆ. ಸರಿ, ಹೋಗಿ ಊಟ ಮಾಡ್ಕೊಂಡು ಹೋದ್ರೂ. ಇಲ್ಲಿ ದೊಡ್ಡದಾಗೈತವ. ಅದು ಏನು ಹೌದಾ? ಇಲ್ಲಿ ಅಲ್ಲಿ ಬಂದ್ಬಿಟ್ರ ತಿಂತಾ ಇದ್ದೀರಾ? ಯಾರನ್ನ? ಉಬ್ಬ ಉಬ್ಬ ಅಲ್ಲೂ ಕಸ್ರೆ ತೊಳ್ಕೊಡನ್ ಬಿಡು. ಆಮೇಲೆ ಅಲ್ಲಿ ಬಾ, ಆಮೇಲೆ ಕೀಳನ್ ಬಾ. ಒಂದು ಟ್ರೈ ಮಾಡಬೇಕು, ಆಮೇಲೆ ತರಬೇಕು. ನೋಡಿ, ಕಾಟನ್ ಕ್ಯಾಂಡಿ. ಆಗ್ಲೇ ಇಲ್ವಲ್ಲ ಮೊನ್ನೆ ನೀನು ಎತ್ಕೊಳಕ್ಕೆ. ಬಾ ಡ್ಯಾನ್ಸ್ ಬನ್ನಿ ಡ್ಯಾನ್ಸ್. ಅವಳು ಯಾವಾಗ ಕದ ತೆಗಿತೀನೋ ನಾನು ಹೋಗ್ತೀನೋ ಆಚೆಗಿಂತ ಕಾಯ್ಕೊಂಡು ಕೂತವಳು. ಒದೆ ಮಸಾಜ್ ಮಸಾಜ್. ಇದು ಮಸ್ತೆ ಗೊತ್ತೈತೆ ಅನ್ನೋದಕ್ಕೆ ನಂಗ್ಬಿಟ್ರೆ ಪೂರ್ತಿ ಮಗಲ್ಲ ಆಗ್ತದೆ. ಅದಂಗಲ್ಲ, ಅವಾಗ ನೋಡ್ಕೊಂಡಿದ್ದು ಅಂತ ನೋಡ್ಕೊಂಡಿರ್ಲಿಲ್ಲ. ನೋಡಿ ಗೈಸ್, ನೆಟ್ಟಿಗೆ ಎಣ್ಣೆ ಹಾಕೊಡಲ್ಲ, ಅದಕ್ಕೆ ಆಗ್ತಾ ಇದೆ. ಎಲ್ಲರದು ಒಂದೊಂದು ಟ್ರಿಪ್ ಐತಿ. ಎಲ್ಲ ತಲೆನೂ ಒಂದೊಂದ್ಸಲ ತೋರಿಸ್ಬಿಡೋ ನೀರು. ಕಾಣಿಸ್ತದೆ.
ಎಲ್ಲರದು ಆಯ್ತು. ನಡೀವಿ ಸಾಕು. ರೆಸಾರ್ಟ್ ಹೋಗೋ ಪ್ಲಾನ್ ಮಾಡ್ತಾರೆ guys. ನೋಡೋಣ ಇದು ಫ್ಲಾಪ್ ಆಯ್ತು ರನ್ನಿಂಗ್. ಅಲ್ಲ ಚಿಕ್ಕಮಂಗ್ಳೂರ್ಗೆ ನಾನು ನನ್ನ ತೋರಿಸೋ ಸೆಲ್ಫಿ ಅಕ್ಕ ಹೋಯ್ತದಂತಲ್ಲ. ಆಟ ಆಡಕ್ಕಲ್ಲಿ ಆಮೇಲೆ ಎಳ್ಕೊಂಡ್ರು ಎಲ್ಲರೂ ಒಂದೇ ಆಮೇಲೆ ಇದು ಈಜು ಹೊಡಿಯಕ್ಕೆ ಹೋಗಿತ್ತಂತೆ. ಒಬ್ಬಟ್ಟು, ಮೊನ್ನೆದು ದ್ರಾಕ್ಷಿ, ಅಲ್ಲಿ ಕಡಲೆಕಾಯಿ ಮುಳುಗೋಗಳು ಟಿವಿಲಿ. ನಾನು ಹೆಂಗಿದೀನಿ ನೋಡು. ಸೂಪರ್. ಗೈಸ್ ಈಗ ದೇವ್ರ ಮಾಡ್ಲಕ್ಕಿಗೆ ಬರುತ್ತೆ. ಸೊ ಇನ್ನೇನು ದೇವ್ರ ಮಾಡ್ಲಕ್ಕೆ ಬಂದಮೇಲೆ ಈವ್ನಿಂಗು ಹೊರಡೋದೆ ಮನೆಗೆ. ಯಾವಾಗಲೂ ರೆಗ್ಯುಲರಾಗಿ ಅಂದರೆ ಮಟನ್ ಊಟ ನೆಕ್ಸ್ಟ್ ಡೇ ಮಾರ್ನಿಂಗೇ ಬರ್ತಿತ್ತು. ಬಿಸಿಲಲ್ವಾ ಕರ್ಕೊಬರೋಕ್ಕೋ ನಡ್ಕೊಬರ್ಬೇಕಲ್ಲ, ಸ್ಲಿಪ್ಪರ್ ಬೇರೆ ಹಾಕಿರಲ್ಲ. ಸೊ ಅದಕ್ಕೆ ಈವ್ನಿಂಗ್ ಕರ್ಕೊಬರ್ತಿದ್ದಾರೆ. ಸೊ ಮಾಡ್ಲಕ್ಕೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದು. ನೋಡೋಣ ಇನ್ನು ಎಷ್ಟು ಬ್ಲಾಗ್ ಆಗುತ್ತೋ ಅಷ್ಟು ಕಂಟಿನ್ಯೂ ಮಾಡ್ತೀನಿ. ಮಾಡು ಇನ್ನೊಂದು ಇನ್ನೊಂದು ಯಾರದು ಪಾಪ? ಯಾರದು ಪಾಪ? ನೀನು ಶೂ ಉಬ್ಬ ಮಾಡು. ಉಬ್ಬ ಬೇಬಿ ಅಂತ ನಂಗೆ ಗೊತ್ತು. ಉಬ್ಬ ಮಾಡು ನೀನು. ಉಬ್ಬ ಮಾಡು. ಉಬ್ಬ ಉಬ್ಬ ಉಬ್ಬ. ಹಬ್ಬ ಆಗೈತಾ? ಎಲ್ಲಾಗೈತೆ? ಹಬ್ಬಗೆ ಏನು ಮಾಡ್ತೀವಿ ಮಗನೇ? ಮಮ್ಮಿಗೆ ಹಬ್ಬ ಆಗೈತಾ? ಏನು ಮಾಡ್ತೀಯ ಹಬ್ಬಗೆ? ಹಬ್ಬಗೆ ಏನು ಮಾಡ್ತೀಯ? ಬಾಯ್ ಬಾಯ್ ಬೂಬು ಮಾಡು. ಬಾಯ್ ಬಾಯ್ ಬೂಬು. ಔಷಧಿ ಇಷ್ಟ ಅದರೊಳಗಡೆಯಿಂದ ಬರ್ತದೆ ಅಲ್ಲ ಮಗನೇ? ಹಾಸಿಗೆ ಒಳಗಡೆಯಿಂದ ಔಷಧಿ ಬರ್ತೈತಲ್ಲ ಬಂಗಾರಿ ಅನ್ನ. ಹೋಯ್ತು ಬಿಡು. ಹಬ್ಬು ಹೋಯ್ತು ಬಿಡು ಮಗನ. ಹಬ್ಬು ಹೋಯ್ತು ಬಿಡು. ಹೊರಟೋಯ್ತು ಎಲ್ಲ ಹೊರಟೋಯ್ತು ಹಬ್ಬು ಹೋಯ್ತು ಬಿಡು. ಹಬ್ಬು. ಓಕೆ ಬಾಯ್. ನಾನು ಆಚೆ ಹೋಯ್ತೀನಿ. ಆಚೆ ಹೋಯ್ತಾ ಇದ್ದೀನಿ ನಾನು. ಕಾಚು ಸಾಕು. ಅಬ್ಬಾ ಇನ್ನೇನು ದೇವರು ಸಂಜೆ ಬರುತ್ತಂತೆ. ಸೊ ಎಲ್ಲ ರೆಡಿಯಾಗಿದ್ದಾರೆ. ಸೊ ಒಂದು ಮನೆಯಲ್ಲಿ ಫ್ರೂಟ್ ಸಲಾಡು ಪ್ರಸಾದ, ಇನ್ನೊಂದು ಮನೆಯಲ್ಲಿ ಅವಲಕ್ಕಿ. ಸೊ ಬರುತ್ತೆ ನೋಡಿ. ಅಲ್ಲೋಡಲ್ಲ, ಅಲ್ಲಿ ಕೈ ಮುಗಿ ಮೈಗೆ. ಕೈ ಮುಗಿ ಅಲ್ಲಿ ಮೈ ಕೈ ಮುಗಿ. ಕಾಪಾಡಮ್ಮ ಮೈ.
ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ